ಸರಿ, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಕ್ಕೆ ಜನ ಇವತ್ತೊಂದಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಜನ ಅಂದರೆ ಸೋಷಿಯಲ್ ಮೀಡಿಯಾ ಅಲ್ಲ, ಹ್ಯಾಶ್ಟ್ಯಾಗ್ ವಿ ಅಪಾಸ್, ವಿ ಸ್ಟ್ಯಾಂಡ್, ವಿ ಸಿಟ್. ಅದಾ ಅದೇ ಎಷ್ಟು ದಿನಪ್ಪ, ಎಷ್ಟು ದಿನಪ್ಪ ಹೇಳ್ರಪ್ಪ ಎಲ್ಲ ಸಾಹೇಬರುಗಳು ಯಾರ್ಯಾರು ಇದರಲ್ಲಿ ಭಾಗವಹಿಸಿದ್ರಿ? ಎಷ್ಟು ದಿನಪ್ಪ? ನಾಳೆ ನಾಳಿದ್ದು ಆಮೇಲೆ ಇನ್ನೊಂದು ಬರ್ತದೆ ಹೊಸದ ಹ್ಯಾಶ್ಟ್ಯಾಗು. ಬೇರೆ ಸರ್ಕಾರಕ್ಕೆ ಗೊತ್ತಿಲ್ವಾ? ಚೆನ್ನಾಗಿ ಗೊತ್ತಿಲ್ವಾ ಅವ್ರಿಗೆ? ಆಯಿತು ಮಾಡಿ, ನಿಮ್ಮ ಸಮಾಧಾನಕ್ಕೆ ನೀವು ಮಾಡ್ಕೋಬೇಕು, ಮಾಡಿ. ಸರ್ಕಾರಗಳಿಗೆ ಅಧಿಕಾರ ಇದೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ. ಆದರೆ ಯಾವ ಸರ್ಕಮ್ಸ್ಟೆನ್ಸಸ್ಸಲ್ಲಿ ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ನೋಡಬೇಕು, ವಿಮರ್ಶೆ ಮಾಡಬೇಕು. ಈ ಪ್ರಕರಣದಲ್ಲಿ ನಾವು ಏನು ಮಾತಾಡಿದ್ರೂ ರಾಜ್ಯ ಸರ್ಕಾರ ಅದನ್ನು ಸಮರ್ಥನೆ ಮಾಡ್ತಾ ಹೋಗುತ್ತೆ, ಇನ್ಕ್ಲೂಡಿಂಗ್ ದ ಚೀಫ್ ಮಿನಿಸ್ಟರ್. ಬಟ್ ದಿ ಮೆಸೇಜ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಮತ್ತು ಈ ಸರ್ಕಾರ ಕಳಿಸಿದ್ದೇನು ಅಂತಂದರೆ, ನಮ್ಮ ಚರ್ಮವನ್ನು ಉಳಿಸಿಕೊಳ್ಳಲು ಇನ್ನೊಬ್ಬರ ಚರ್ಮವನ್ನು ಗಾಯ ಮಾಡ್ತೀವಿ, ತೆಗೆದ್ವಿ ಅಷ್ಟೇ. ನಮ್ಮ ತಲೆ ಉಳಿಬೇಕಾಗಿತ್ತು, ಬೇರೆ ತಲೆ ತೆಗೆದು, ಅಷ್ಟು ಮೆಸೇಜ್ ಹೋಗಿದೆ. ಅದರಲ್ಲಿ ಮಾತ್ರ ಯಾವ ಅನುಮಾನವೂ ಇಲ್ಲ. ಎಸ್, ಏಕೆಂದರೆ ಈ ಥರ ಅಧಿಕಾರಿಗಳ ಟ್ರಾನ್ಸ್ಫರ್ ಆದಾಗ ಸಾರ್ವಜನಿಕ ಹೋರಾಟಗಳು ನಡೆದಿರೋದನ್ನ ನಾನು ತುಂಬ ನೋಡಿದ್ದೀನಿ. ಸ್ವಲ್ಪ ಅಲ್ಲ, ವಿಪರೀತ ನೋಡ್ಬಿಟ್ಟಿದ್ದೀನಿ. ದೀರ್ಘಕಾಲ ವಾರಗಳ ಗಟ್ಟಲೆ, ತಿಂಗಳುಗಳ ಗಟ್ಟಲೆ ಜನ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿರೋದು ನೋಡಿದ್ದೀನಿ. ವಾರಗಳ ಗಟ್ಟಲೆ, ದಿನಗಳ ಗಟ್ಟಲೆ ಬಂದ್ಗಳು ಮಾಡಿರೋದು ನೋಡಿದ್ದೀನಿ. ಊರುಗಳನ್ನು ಇದೆಲ್ಲ ನೋಡಿದ್ದೀನಿ, ಏನೂ ಆಗಿಲ್ಲ. ಸರಿ, ವಿ ಸ್ಟ್ಯಾಂಡ್ ವಿತ್ ದಯಾನಂದ್ ಕ್ಯಾಂಪೇನ್ ಅಂತೆ. ಓಕೆ, ರಾಜಕಾರಣಿಗಳ ವಿರುದ್ಧ ಕ್ರಮ ಇಲ್ವಾ? ಇಲ್ಲ, ಇದೇ. ಎಲ್ಲಿ? ಆ ರಾಜಕಾರಣಿ ದುಷ್ಟ ಎಂದು ನಿಮ್ಗೆ ಅನಿಸಿದ್ರೆ ನಿಮ್ಮ ಮನೆ ಹತ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲೆಕ್ಷನ್ಗೆ ಬಂದಾಗಿದೆ, ಅವಾಗ ಮಾತ್ರ. ಹಾಗೆ ಮಾಡಲ್ವೇ? ಆಗ ಒಕ್ಕಲಿಗರು ಬಂದ್ಬಿಡ್ತಾರೆ, ಲಿಂಗಾಯತರು ಬಂದ್ಬಿಡ್ತಾರೆ, ಬ್ರಾಹ್ಮಣರು ಬಂದ್ಬಿಡ್ತಾರೆ, ಇನ್ನೇನೋ ಬರುತ್ತೆ. ಆಗ ಐ ಸ್ಟ್ಯಾಂಡ್ ಬರಲ್ವಲ್ಲ, ನೆನಪಲ್ಲೇ ಇರಲ್ಲ, ಅದವ್ರಿಗೆ ಗೊತ್ತಲ್ಲ, ಅದಕ್ಕೆ ಬಳಸ್ಕೋತಾರೆ. ಅದಕ್ಕೆ ಸರಿ, ಬಿಜೆಪಿಯವರಂತೂ ಖಂಡಾಮಂಡಲ. ಯಾರು? ಬಿಜೆಪಿ. ಗುಡ್. ಸಿ ಎಮ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಏನಿಲ್ಲ, ಎಲ್ಲ ಸರಿಯಾಗಿ ಮಾಡಿದ್ದೀವಿ ನಾವು, ಕರೆಕ್ಟ್ ಹಾಗಾಯ್ತು. ಅದೇ ಚೀಫ್ ಮಿನಿಸ್ಟರ್ ಯಾವ್ದಾರು ಹಳೇ ಸ್ಟೇಟ್ಮೆಂಟ್ ತೆಗಿರಿ, ರಿವರ್ಸ್ ಸರ್ಕಾರಗಳು ಯಾವ್ದಾರು ಮಾಡಿದ್ರೆ, ಇದು ಸರ್ಕಾರ ನಡೆಸೋ ರೀತಿನಾ ಅಂತ ಹೇಳಿರ್ತಾರೆ. ಅಂದರೆ ಭಾರತದ ಡೆಮಾಕ್ರಸಿಲಿ ಏನು, ಇವನು ಮಾಡಿದಾಗ ಅವನದು ಹೇಳು, ಅವನು ಮಾಡಿದಾಗ ಇವನದು ಹೇಳು, ಹೇಳುತ್ತಾ 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 ಸಮ ಸ್ವಾರ್ಥಗಳನ್ನು ಪೂರೈಸಿಕೊಂಡು ನೆಮ್ಮದಿಯಾಗಿ ಕಾಲವನ್ನು ಕಳೆದುಕೊಂಡು ನಿಮ್ಮನ್ನು ಬಕರಾಗಳನ್ನು ಮಾಡಿ ಮುಂದಕ್ಕೆ ಹೋಗುವುದು. ವಿಷಯ ಮಾತ್ರ ಚರ್ಚೆ ಅಷ್ಟೇ. ಇವರು ಅಮಾನತನ್ನು ರದ್ದುಪಡಿಸಬೇಕು ಅಂತೇಳಿ ಮಡಿವಾಳ ಠಾಣೆ ಹೆಡ್ ಕಾನ್ಸ್ಟೇಬಲ್ ನರಸಿಂಹರಾಜು ಅನ್ನೋರು ಯಾರೋ ಕಪ್ಪಡ್ಡಿ ಹಾಕೊಂಡು ಅಂಬೇಡ್ಕರ್ ಭಾವಚಿತ್ರ ಹಾಕೊಂಡು ರಾಜಭವನದ ಮುಂದೆ ಹೋಗಿದ್ದಾರಂತೆ. ನಿಮ್ಮ ಮನಸ್ಥಿತಿ ಏನು ಬೇಕಾದ್ರೂ ಇರ್ಬೋದು, ನಿಮಗೆ ಬೇಸರನೂ ಆಗಿರ್ಬೋದು, ನೀವು ಭಾಳ ಪ್ರಿನ್ಸಿಪಲ್ಡ್ ಫೆಲೋನೂ ಇರ್ಬೋದು. ವಿಪರೀತವಾಗಿ ಪ್ರಿನ್ಸಿಪಲ್ಡ್ ಫೆಲೋ ನೀವು ಆಗಿದ್ದರೆ ಸರ್, ಹೆಡ್ ಕಾನ್ಸ್ಟೇಬಲ್ ಅಂತೆ ಅವರು, ದಯವಿಟ್ಟು ಇಲಾಖೆಯಲ್ಲಿ ಇರಬೇಡಿಪ್ಪ. ಒಂದು ಟ್ಯಾಕ್ಸಿ ಓಡಿಸಿದ್ರು ಪರವಾಗಿಲ್ಲ, ಬಿಟ್ಬಿಡಿ, ಬಿಟ್ಬಿಡಿ ದಯವಿಟ್ಟು. ಎರಡನೇದು, ಇಲಾಖೆಯಲ್ಲಿ ಇರೋವರೆಗೆ ಅದಕ್ಕೊಂದು ಶಿಸ್ತಿದೆ, ಇದನ್ನು ಡಿಫೆಂಡ್ ಮಾಡೋಕ್ಕಾಗಲ್ಲ. ದಿಸ್ ಶುಡ್ ನಾಟ್ ಬಿ ಡಿಫೆಂಡೆಡ್. ನಿಮ್ಮ ಉದ್ದೇಶ ಏನು ಬೇಕಾದ್ರೂ ಇರ್ಬೋದು, ಘನ ಉದ್ದೇಶವಾಗಿ, ಆದರೆ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿ ಮಾಡೋದು ಸರಿಯಲ್ಲ, ಪ್ರತಿಭಟಿಸೋದು ಅಶಿಸ್ತದು. ಹಂಗನ್ಬಿಟ್ಟು ಈಗ ಅವ್ರನ್ನ ಸಿಕ್ಕಿದ ಕಡೆ ಇಟ್ಕೊಂಡು ಜಡ್ಜ್ಬೇಡಿ. ಸೀನಿಯರ್ ಆಫೀಸರ್ಗಳು ಒಂದು ವಾರ್ನಿಂಗ್ ಇಶ್ಯೂ ಮಾಡಿ, ಸಿಕ್ಕಿದ್ದೇ ಅವಕಾಶ ಅಂತ. ಈ ಮಧ್ಯೆ ಸಿಮಂತ್ ಕುಮಾರ್ ಸಿಂಗ್ ಹೊಸ ಕಮಿಷನರ್ ಅಧಿಕಾರ ವಹಿಸ್ಕೊಂಡಿದ್ದಾರಂತೆ. ಅವ್ರಿಗೂ ಬೇಸರ ಅಂತೆ. ಹೀಗೆ ಅವ್ರಿಗೆ ಯಾಕೆ ಬೇಸರ? ಲಾಟ್ರಿ ಹೊಡೆದಿದೆ. ಪೊಲೀಸರ ನೈತಿಕ ಸ್ಥೈರ್ಯದ ಬಗ್ಗೆ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಎಲ್ಲಿದೆಯಂತೆ? ಎಲ್ಲಿದೆ ಅದು? ಅದನ್ನು ಮಾರ್ಕೊಂಬಿಟ್ಟು ಭಾಳ ದಿನ ಆಗೋಗಿದೆ ಸರ್. ನೀವು ಯಾಕೆ ಹಿಂಗೆ ಮಾತಾಡ್ತಿದ್ದೀರಿ? ಏನು ಗೊತ್ತಿಲ್ಲದೆ ಇರೋರ ಥರ. ಪುರ್ಸೊತ್ತಾಗಿದ್ದರೆ, ಈ ಕಮಿಷನರ್ ಆಗಿದ್ದೀರಿ, ಪುರ್ಸೊತ್ತು ಇರಲ್ಲ. ಅಕಸ್ಮಾತ್ ಪುರ್ಸೊತ್ತಿದ್ರೆ ಬನ್ನಿ, 1 by 1 ಹೇಳ್ತೀನಿ. ಮಾರ್ಕೊಂಡು ಭಾಳ ದಿನ ಆಗೋಗಿದೆ, ಏನು ಉಳ್ಕೊಂಡಿಲ್ಲ. ಈ ಮಧ್ಯೆ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಅವರು ಚಿನ್ನಸ್ವಾಮಿ ಕ್ರೀಡಾಂಗಣ, ಘಟನಾ ಸ್ಥಳ, ವೈದೇಹಿ ಆಸ್ಪತ್ರೆ ಎಲ್ಲ ಕಡೆಗೆ ಭೇಟಿ ಕೊಟ್ರಂತೆ. ಇವರೊಬ್ಬರೇ ಬಾಕಿ ಇದ್ದಿದ್ದು.
ಹೌದು ಸರ್. ಅಲ್ಲ ಈಗ ಮೂರು ತನಿಖೆ ಆಗ್ತಾ ಇದೆ, ಇದು ಒಂದು ಬಾಕಿ ಇವರೊಬ್ಬರು ಬಾಕಿ ಇದ್ರು. ಸರ್ ನಿಮ್ಮ ರಿಪೋರ್ಟ್ನ ಏನು ಮಾಡೋಣ ಸರ್? ಅದೆಲ್ಲಿಗೆ ಹೋಗುತ್ತೆ? ಯಾರು ಪರಿಗಣಿಸ್ತಾರೆ ಸರ್? ಇವರು ರಾಜಕೀಯಕ್ಕೋಸ್ಕರ ಮಾತಾಡ್ತಾರೆ. ನಾನು ರಾಜಕೀಯ ಮಾಡಕ್ ಹೋಗಲ್ಲ. ಈಗ ಮೇಲ್ನೋಟಕ್ಕೆ ಯಾರು ಜವಾಬ್ದಾರರಿದ್ದಾರೆ, ಯಾರು ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಸರಿಯಾಗಿ ಅಂತೇವ್ರನ್ನ ಸಸ್ಪೆಂಡ್. ಈ ಕಾರ್ಯಕ್ರಮವನ್ನು ದಬಾಯಿಸಿ ಪೊಲೀಸ್ ಇಲಾಖೆ ಮೇಲೆ ಹೇರಿದವರು ಇನ್ಯಾರು ಸಾಧ್ಯ ಇದೆ? ಒಂದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, ಇವ್ರು ಯಾರಾದ್ರೂ ಆಯೋಜನೆ ಮಾಡಿದವರು ತಲೆದಂಡ ಆಗಬೇಕು. ಈಗ ಯಾಕೆ ಏನೇನಾಗಿದೆ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ಖಂಡಿತ ನಾನು 30 ವರ್ಷ ಸರ್ವಿಸಲ್ಲಿ ಟೀಮ್ ವರ್ಕ್ ನಾವು ಬಿಲೀವ್ ಮಾಡಿದ್ವಿ. ಆ ಟೀಮ್ ವರ್ಕ್ ನಾವು ಈಗಲೂ ಮಾಡ್ತೀವಿ. ಆಸ್ ಎ ಟೀಮ್ ನಾವು ಕೆಲಸ ಮಾಡಿದರೆ ಖಂಡಿತ ನಾವು ಕೇಪಬಲ್ ಇದ್ದೀವಿ ಒಳ್ಳೆ ಸರ್ವಿಸ್ ಕೊಡ್ಲಿಕ್ಕೆ. ನೋಡಿ, ತಪ್ಪುಗಳಾಗತ್ತೆ. ತಪ್ಪುಗಳು ಕೆಲವು ಸರ್ತಿ ಒಪ್ಕೊಂಡು ಸರಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾರ್ಯಾರೋ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋದು, ಪೊಲೀಸ್ ಕಮಿಷನರ್ ಮತ್ತೆ ಅಡಿಷನಲ್ ಕಮಿಷನರ್ ಮತ್ತೆ DCP, ಇದೆಲ್ಲ ಇತಿಹಾಸದಲ್ಲಿ ಎಲ್ಲೆಲ್ಲೂ ನಡೆದಿಲ್ಲ. ಕರೆಕ್ಟಾಗಿ ಪ್ರಾಮಾಣಿಕ ತನಿಖೆ. ನನ್ನ ಪ್ರಕಾರ ಇವ್ರನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋದಾಗಿದ್ದರೆ ಒಂದು ಬೇಸಿಕ್ ತನಿಖೆ ಆಗಬೇಕಿತ್ತು. ಯಾಕಂದರೆ ಈ ಲೆವೆಲ್ ಆಫ್ ಆಫೀಸರ್ಸನ್ನ ಸಸ್ಪೆಂಡ್ ಮಾಡೋದಾದರೆ, ಟ್ರಾನ್ಸ್ಫರ್ ಅಲ್ಲ, ಸಸ್ಪೆಂಡ್. ಟ್ರಾನ್ಸ್ಫರ್ ಆಗೋದಾಗಿದ್ದರೆ ನೆನ್ನೆ ಮಾಡಿದ್ದು ಓಕೆ ಆಯಿತು, ನೀವು ಟ್ರಾನ್ಸ್ಫರ್ ಮಾಡಿ ವಿತೌಟ್ ಪೋಸ್ಟಿಂಗ್ ಏನೋ ಮಾಡಿಬಿಡಿ. ಬೇಕಾರೆ ಸಸ್ಪೆಂಡ್ ಮಾಡೋದಾಗಿದ್ದರೆ ಯು ಶುಡ್ ಹ್ಯಾವ್ ವೆಯ್ಟೆಡ್. ಯಾಕಂದರೆ ಟು ಫಿಕ್ಸ್ ಇಟ್ ಹೂ ಈಸ್ ರೆಸ್ಪಾನ್ಸಿಬಲ್? ದೇರ್ ಆರ್ ಮೆನಿ ಪೀಪಲ್ ಹೂ ಸೇ, ಸರ್ಕಾರ ಹೇಳ್ತಾ ಇದೆ ಕೋರ್ಟಲ್ಲಿ RCB ಇಸ್ ರೆಸ್ಪಾನ್ಸಿಬಲ್, PP ಹೇಳ್ತಾ ಇದ್ದೀರಿ ಕೋರ್ಟ್ಗಳಲ್ಲಿ KCA ಇಸ್ ರೆಸ್ಪಾನ್ಸಿಬಲ್. ದೆನ್ ಹೌ ಆರ್ ಯು ಹೋಲ್ಡಿಂಗ್ ಅದರ್ಸ್? ಇದು ವೆಯ್ಟ್ ಮಾಡಬೇಕಿತ್ತು. ಯಾರ್ದೋ ಒತ್ತಡ, ಟೀಮ್ ವರ್ಕ್ ಎಲ್ಲ ಆಗಲ್ಲ ಸರ್. ಟೀಮ್ ವರ್ಕ್ ಎಲ್ಲ ಸತ್ತೋಗಿದೆ ಇಲಾಖೆಯಲ್ಲಿ. ಈಗ ಓನ್ಲಿ ಇಂಡಿವಿಜುವಲ್ ವರ್ಕ್ಸ್ ನಡೀತಾ ಇದೆ. ಅದೊಂದು ಇದಾಗಲ್ಲ. ಮತ್ತೆ ಈಗ CM ಹೇಳ್ದಲ್ಲ ನಾನು ರಾಜಕೀಯ ಮಾಡಲ್ಲ, ಇನ್ಯಾರೋ ಒಬ್ರು ಹೇಳಿದ್ರು ಹೆಣದ ಮೇಲೆ ಮಾಡಲ್ಲ. ಪಹಲ್ಗಾಮಲ್ಲಿ ಜನ ಸತ್ತರು, ಭಯೋತ್ಪಾದಕರು ಬಂದು ಗುಂಡು ಹೊಡೆದರು, ಹಿಂದೂನಾ ಮುಸ್ಲಿಮ ಅಂತ ಕೇಳಿ. ಹೆಣದ ಮೇಲೆ ರಾಜಕೀಯ ಮಾಡಲ್ಲ, ಮಾಡೋದೇ ಇಲ್ಲ ಪಾಪ ಯಾರುವೆ. ಕುಂಭಮೇಳದಲ್ಲಿ ಜನ ಸತ್ತರು, ಕಾಲು ತುಳಿತದಲ್ಲಿ. ಹೆಣದ ಮೇಲೆ ರಾಜಕೀಯ ಮಾಡುವುದಿಲ್ಲ. ಎಷ್ಟು ಪಟ್ಟಿಗಳು, ಬುರ್ಡೆಗಳ ಮಧ್ಯ ಬದುಕ್ತಾ ಇದ್ದೀವಿ. ಸುಮ್ಮನೆ ಇಲ್ಲ ನಾವು ಬುರ್ಡೆಗಳಾಗ್ಬಿಡೋಣ, ಇಲ್ಲ ಈ ರಾಜಕಾರಣಿಗಳಿಗೆ ದಪ್ಪ ಸ್ಕಿನ್ನು ಚರ್ಮ ಅಂತೀವಿ, ನಾವು ಬೆಳೆಸ್ಕೊಳ್ಳೋದು ಕಲ್ತ್ಕೋಬೇಕು ಅಂತ ನನ್ನ ಆಸೆ. ಅದಕ್ಕೇನಾದ್ರು ಔಷಧಿ ಇದ್ದರೆ ಯಾರು ಡರ್ಮಟಾಲಜಿಸ್ಟ್ಗಳು ದಯವಿಟ್ಟು ನನಗೊಂದು SMS ಹಾಕಿ. ಮಾತ್ರೆ 4 ತಿಂದುಬಿಟ್ಟು ದಪ್ಪ ಮಾಡ್ಕೊತೀನಿ. ಇನ್ನೇನು ಯೂಸ್ ಇಲ್ಲ. ಹಾಂ, ವೇಸ್ಟ್ ಅಲ್ಲ ಸರ್. ಈಗ ಮ್ಯಾಜಿಸ್ಟ್ರೇಟ್ ತನಿಖೆ, ಕುನಾ ಕಮಿಟಿ, ಅದೆಲ್ಲ ರಿಪೋರ್ಟ್ ಬರೋದಕ್ಕೂ ಮೊದಲೇ ಇವರೇ ಡಿಸಿಷನ್ ತಗೊಳ್ತಿದಾರಲ್ಲ ಸರ್. ಆ ರಿಪೋರ್ಟ್ ಏನಾಗಿದೆ? ರಿಪೋರ್ಟ್ ಬರಕ್ಕೆ ಮೊದಲುವೇ ಕೆಲವು ಸರಿ ಕೆಲವು ಕ್ರಮಗಳನ್ನು ತಗೋಬೇಕಾಗತ್ತೆ. ನಾನು ತಗೊಳ್ಳೋದ್ರ ಬಗ್ಗೆ ಎಲ್ಲ ಇಲ್ಲ ಅನ್ನಲ್ಲ. ಇಲ್ಲ ನಾವೇ ಕೇಳ್ತೀವಿ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಅಂತ ಕೇಳ್ತೀವಿ. ಆಮೇಲೆ ಹೌದು, ನಾವೇನು ಸುಮ್ಮನೆನಾ? ಇಲ್ಲ, ಕೇಳೇ ನಾವೇನು ಸುಮ್ಮನೆನಾ? ನಾವು ಮೀಡಿಯಾನವರು ಈಗ ಅವ್ರು ಏನು ಮಾಡದೆ ಇದ್ದಿದ್ದಿದ್ರೆ ಇಲ್ಲಾಗಿದ್ದಕ್ಕೆ ಯಾರು ಪೊಲೀಸ್ನವ್ರು ಜವಾಬ್ದಾರಿ ಅಲ್ವಾ, ಅವ್ರಿಗೆ ಗೊತ್ತಿರಲಿಲ್ವಾ ಅಂತ ಸ್ಟಾರ್ಟ್ ಮಾಡ್ತೀವಿ ನಾವೇ. ಇಂಟೆಲಿಜೆನ್ಸ್ ಎಲ್ಲೋಗಿತ್ತು 3 ದಿನದಿಂದ ಕೇಳ್ತಾ ಇದ್ವಿ. ಕೇಳಿ ಯಾವುದೋ ಇಂಟೆಲಿಜೆನ್ಸ್ ಮನೆಗೆ ಹೋಗ್ಬಿಟ್ರು ಪಾಪ. ಎಲ್ಲಾಗಬೇಕು ಅಲ್ಲಾಗಲಿಲ್ಲ. ನಾವು ಹೇಳೋವಾಗ ಕರೆಕ್ಟಾಗಿ ಹೇಳಬೇಕಾಗಿತ್ತು. ಬೆಂಗಳೂರು ಗುಪ್ತಚರ ವರದಿ ಇಲಾಖೆಯವ್ರು ಏನು ಮಾಡ್ತಿದ್ರು ಅಂತ ಹೇಳಿಲ್ಲ, ಕರೆಕ್ಟಾಗಿ ಹೇಳಿಲ್ಲ ನಾವು. ಕೆಲವರು ಇವ್ರ ಹೆಸರನ್ನು ಪ್ರಸ್ತಾಪ ಮಾಡಿದ್ರು, ಅವ್ರನ್ನೇ ಹಾಕ್ಬಿಡೋಣ ಅಂತ. ಹಂಗೆ ಆಯ್ತಲ್ಲ. ಹಾಗಾಗಿ ಕೆಲವು ಕ್ರಮಗಳನ್ನು ತಗೋಬೇಕಾಗತ್ತೆ, ತಗೊಳ್ಳದೇ ಇರೋಕ್ಕಾಗಲ್ಲ. ಬಟ್ ನೀವು ತಗೊಳ್ಳೋವಾಗ ಗೊತ್ತಾಗ್ತಾ ಹೋಗುತ್ತೆ ಯಾಕೆ ತಗೋತಿದ್ದೀರಿ ಈ ಕ್ರಮಗಳನ್ನು ಅಂತ. ಇಲ್ಲೂ ಆ ಥರ ಕಾಣಿಸ್ತಾ ಇದೆ, ಗೊತ್ತಾಗತ್ತೆ ಅಷ್ಟೇ. ಇನ್ನು ಕಾಲ್ತುಳಿತ ಪ್ರಕರಣ ಸಂಬಂಧ ಮೈತ್ರಿ ಪಕ್ಷದ ನಾಯಕರು ಇವತ್ತು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ, ದ ಗ್ರೇಟ್ ಮಜಾವಾದಿ ಸಿದ್ದರಾಮಯ್ಯ IPL ಗೆದ್ದಿದ್ದು ಫೋಟೋ ತೆಗೆಸಿಕೊಂಡು ಪೋಸ್ಟ್ ಕೊಟ್ಟಿದ್ದು KPCC ತಂಡ ಅಂತ ಲೆವಡಿಯಾಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡಿ, ಮುಖ್ಯಮಂತ್ರಿಗಳೇ ಇಂಟೆಲಿಜೆನ್ಸ್ ಫೈಲ್ಯೂರ್ ಅಂತ ಹೇಳ್ಕೊಂಡಿದ್ದಾರೆ. ಹಾಗಿದ್ದು ಪೊಲೀಸರನ್ನ ಹರಕೆ ಕುರಿ ಮಾಡಲಾಗಿದೆ, ಇವರ ವಿರುದ್ಧ ಕೇಸ್ ಆಗಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಕೆಂಡ ಕಾರಿದ್ದಾರೆ. ಸ್ಟೇಡಿಯಂಗೆ ಹೋಗಲು ಇಚ್ಛಿಸದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಠ ಹಿಡಿದ್ರು. ಆ ಕಾರಣದಿಂದಾಗಿ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ನಡೆಸಲಾಯಿತು. ಮಧ್ಯಾಹ್ನ 3 ಗಂಟೆಗೆ ಕಾಲ್ತುಳಿತಾಗಿ ಸಾವಾಗಿದ್ರು ಕೂಡ ಸಿಎಂಗೆ ಗೊತ್ತೇ ಇರಲಿಲ್ವಂತೆ ಅಂತ ವ್ಯಂಗ್ಯವಾಡಿದ್ರು. ಅಲ್ಲದೆ ಸಿಎಂ, DCM, ಹೋಮ್ ಮಿನಿಸ್ಟರ್ ವಿರುದ್ಧ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಬಿಜೆಪಿ ನಿಯೋಗ ದೂರನ್ನ ಕೊಟ್ಟಿದೆ. ಈ ಮಧ್ಯೆ ಕಾಲ್ತುಳಿತ ಪ್ರಕರಣ ದಯಾನಂದ್ ಸಸ್ಪೆಂಡ್ ಖಂಡಿಸಿ ಬಿಜೆಪಿಗರು ದಾವಣಗೆರೆ, ಧಾರವಾಡ, ಹಾಸನ ಸೇರಿದಂತೆ ಅಲ್ಲಲ್ಲಿ ಪ್ರತಿಭಟನೆ ನಡೆಸಿದರು. ಹೊಸ ವರ್ಷದ ಆಚರಣೆ, ಆಗಲೂ ಪೊಲೀಸ್ ಕಮಿಷನರ್ ಅವರೇ ಇದ್ರು. ಒಂದು ಸಣ್ಣ
ಘಟನೆಗೆ ಅವಕಾಶ ಕೊಟ್ಟಿರಲಿಲ್ಲ. ಮುಖ್ಯಮಂತ್ರಿಗಳ ಜೊತೆಯಲ್ಲಿ 24 ಗಂಟೆ ಒಬ್ಬರು ದಿನ ಗೋವಿಂದ ಭಜನೆ ಮಾಡ್ಕೊಂಡು ಬರುತ್ತೆ. ಪೊಲೀಸ್ ಕಮಿಷನರ್ಗೆ ಆ ವ್ಯಕ್ತಿ ಫೋನ್ ಮಾಡಿ ವಿಧಾನಸೌಧ ಮುಂಭಾಗದಲ್ಲಿ ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು, ಪೊಲೀಸ್ ಕಮಿಷನರ್ ಮೇಲೆ ಒತ್ತಡ ಹಾಕ್ತಾರೆ. ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ರೆ ಏನು ಹೃದಯದಿಂದ ಬರಬೇಕು ಕಣ್ಣೀರು. ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಲ್ಲ. ಮುಖ್ಯಮಂತ್ರಿಗಳು ಬ್ಯಾಟ್ಸ್ಮನ್, ಡಿ ಕೆ ಶಿವಕುಮಾರ್ ಬೌಲರ್. ಮುಖ್ಯಮಂತ್ರಿಗೆ ಏನಾದ್ರೂ ಮಾಡಿ ಸೆಂಚುರಿ ಹೊಡೆದ್ಬಿಡ್ಬೇಕು ಅಂತ ಅವರು, ಡಿ ಕೆ ಶಿವಕುಮಾರ್ಗೆ ಏನಾದ್ರೂ ಮಾಡಿ ಬೋಲ್ಡ್ ಮಾಡಬೇಕು ಅಂತ ಅವರು. ಈ ಬೋಲ್ಡ್ ಸೆಂಚುರಿ ಮತ್ತೆ ಹಿಟ್ ವಿಕೆಟ್ ಆಗಿದ್ದು ರಾಜ್ಯದ ಜನ ನಾವು. ಇವ್ರಿಗೆ ಕ್ರಿಕೆಟ್ ಬಗ್ಗೆ ABCDನೂ ಗೊತ್ತಿಲ್ಲ. ಇವರಿಗೆ ತನಿಖೆ ಮಾಡುವಂತದ್ಕೆ ಅಧಿಕಾರ ಇರುವಂತದ್ದು ಸಿಟ್ಟಿಂಗ್ ಜಡ್ಜ್. ಅವರಿಂದ ರಾಜ್ಯ ಸರ್ಕಾರ ತಮ್ಮ ತಪ್ಪನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸರನ್ನ ಹರಕೆಯ ಕುರಿಯಾಗಿ ಇವತ್ತು ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ನಿಜವಾದ ಆರೋಪಿಗಳು ಯಾರು ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಕ್ಯೂಸ್ ನಂಬರ್ 1, ಆರೋಪಿ ನಂಬರ್ 2 ಸ್ವತಃ. ಹಾ ಹೇಳಿ, ಏನು ಸಮಾಚಾರ? ಅಲ್ಲ ಸರ್, ಹಿಂದಿನ ದಿನ ಅಂದರೆ ಮ್ಯಾಚ್ ದಿನ ಅಷ್ಟು ರಾತ್ರಿ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರು ಅಂತ ಇವರೇ ಅಪ್ರಿಷಿಯೇಟ್ ಮಾಡಿ ನೆಕ್ಸ್ಟ್ ಡೇ ಈ ಥರ ಮಾಡ್ತಾರೆ ಅಂತಂದರೆ ಯಾರು ಕೂಡ ಇದನ್ನು ಒಪ್ಕೊಳ್ಳೋದಲ್ಲ ಅಲ್ಲ ಸರ್. ರಾಜಕಾರಣ ನಾನು ಉಳ್ಕೊಳಕ್ಕೆ ಹಾಗಾದ್ರೆ ಏನು ಮಾಡಬೇಕಿತ್ತು ಅಂತ ನಿಮ್ಮ ಬೈಕೆ ಎಲ್ಲಾರ್ದು ಹೇಳಿ. ನಾನು ರಾಜೀನಾಮೆ ಡಸ್ ಎನಿಬಡಿ ಸೀರಿಯಸ್ಲಿ ನಂಬ್ತಾ ಇದ್ದೀರಾ? CM ರಾಜೀನಾಮೆ, DCM ರಾಜೀನಾಮೆ, ಹೋಮ್ ಮಿನಿಸ್ಟರ್ ರಾಜೀನಾಮೆ ಅಂತ ಕೇಳಿದಾಗ ಅದು ಕೊಡ್ತಾರೆ ಅಂತ ಯಾರಾದರೂ ಈ ಜೋಕ್ಗಳಿಗೂ ಒಂದು ಲಿಮಿಟ್ ಇರಬೇಕು. ಕಮಾನ್, ಬಾಯಿ ಮುಚ್ಕೊಂಡು ಸುಮ್ಮನೆ 2 ಸರಿ ಕೇಳ್ಬಿಟ್ಟು ಸುಮ್ಮನೆ ಆಗೋದು ಬಿಟ್ಬಿಟ್ಟು ನಂಬ್ತಿದ್ದೀರಾ ಅದನ್ನು ಸೀರಿಯಸ್ ಆಗಿ? ಯಾರು ಅವ್ರ ಮೇಲೆ FIR ಆಗಬೇಕು ಅನ್ನೋದನ್ನ? ಅನ್ಲೆಸ್ ನಿನ್ನೆ ನಾನು ಹೇಳ್ದಂಗೆ ದರ್ ಇಸ್ ಅನ್ ಇಂಡಿಪೆಂಡೆಂಟ್ ಎನ್ಕ್ವೈರಿ ಬೈ ಹೈಕೋರ್ಟ್, ವಿಚ್ ಐ ಡೌಟ್. ಗೊತ್ತಿಲ್ಲ ನನಗೆ ಏನು ಮಾಡ್ತಾರೋ ಏನೋ. ಅಲ್ಲಿಂದ ಆದರೆ ಬೇರೆ ವಿಚಾರ ಅಷ್ಟೇ. ಯಾರೀ ತಲೆಕೆಟ್ಟವ್ರು ಅವನ ರಾಜೀನಾಮೆ ಕೊಡ್ತಾರೆ, ಇಲ್ಲ FIR ಮಾಡಿಸ್ಕೋತಾನಷ್ಟೇ. CM DCM ಹುಡುಗಾಟ ಆಡ್ತಾರೆ. ಅಶೋಕ್, ರಾಜ್ಯದ ಜನ ಎಲ್ಲ ಹರಕೆ ಕುರಿಯಾದ್ರು ನಾವು ಸಿಕ್ಕಾಕೊಂಡ್ವಿ ಹಿಟ್ ವಿಕೆಟ್. ಸರ್, ನಾವು ಅಂತ ನೀವು ಹೇಳಬಾರ್ದು ಸರ್. ಯಾಕೆ ಸರ್? ನಿಮ್ಮನ್ನು ಬಿಟ್ಟು ನಾವು ಸರ್, ರಾಜಕಾರಣಿಗಳು ನೀವಿದ್ದಾಗಲೂ ಅದೇ ಸರ್. ಅವರು ಹಿಟ್ ವಿಕೆಟ್ ಮಾಡಿಸೋದೆ ಅಷ್ಟೇ. ರಾಜಕಾರಣಿಗಳೆಲ್ಲ ಸುಮ್ಮನೆ ನೀವು ನಾವು ಅಂತ ನಮ್ಮ ಜೊತೆಗೆ ಬಂದು ಸೇರ್ಕೋಬೇಡಿ ಸರ್. ನಮ್ಮ ಕಡೆ ಜಾಗ ಇಲ್ಲ, ಬರಬೇಡಿ ನೀವು. ನಿಮ್ಗಳಿಗೆ ನೀವು ಆ ಕಡೆಗೆ ಇದ್ದುಬಿಡಿ, ಸೇಫ್ ಆಗಿರ್ತೀವಿ. ಸುಮ್ಮನೆ ನಾವು ಅಂತ ಹೇಳಬೇಡಿ, ಎಲ್ಲ ಆಗಲ್ಲ ಮೇಡಮ್. ಯಾರು ಗೊತ್ತಿಲ್ಲ ಅನ್ನೋದಿದೆಯಲ್ಲ, ಚೀಫ್ ಮಿನಿಸ್ಟ್ರು, DCMಗಳು ಎಲ್ಲ ನಮ್ಗೆ ಗೊತ್ತಿರಲಿಲ್ಲ ಸಾವಾಗ್ತಿರೋದು. ಅದಕ್ಕಿಂತ ಶುದ್ಧ ಮೋಸ ಇನ್ನೊಂದಿಲ್ಲರಿ. ನಿಮಗೆ ನಿಜವಾಗ್ಲೂ ಆತ್ಮ ಅನ್ನೋದಿದೆ ಅಂತಂದ್ರೆ ಕೇಳ್ಕೋಬೇಕ್ರಿ. ಹೆಂಗ್ರಿ ಸಾಧ್ಯ? 2:45-3 ಗಂಟೆನಲ್ಲಿ ದ ನ್ಯೂಸ್ ಸ್ಟಾರ್ಟೆಡ್ ಫ್ಲೋಯಿಂಗ್ ಡೌನ್. ಕ್ವಿಕ್ಲಿ 3 ಜನ ಹೋಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಬಂದ್ಬಿಡ್ತು. 7, 8, 9, 10 ಎಲ್ಲ ಆಮೇಲೆ. ಹೌದು, ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಬಾರ್ದಪ್ಪ, ಭಾಳ ಅವಮಾನ ಆಯಿತು. ವೇದಿಕೆ ಕಾರ್ಯಕ್ರಮ ಆರಂಭ ಆಗಿ ಸ್ವಲ್ಪದ್ರಲ್ಲೇ ಶುರುವಾಗೋಗಿತ್ತು. ಎಸ್. ಇನ್ನು RCB ಸೆಲೆಬ್ರೇಷನ್ ನನ್ನ ಪ್ರಕಾರ ಅವ್ರು ಸಸ್ಪೆಂಡ್ ಮಾಡಿರ್ಬೋದು, ಬಟ್ ಯು ಹ್ಯಾವ್ ಡನ್ ಯುವರ್ ಜಾಬ್ ಅನ್ಸುತ್ತೆ ನನಗೆ. ಲಾರ್ಜ್ಲಿ ಬೆಂಗಳೂರು ಸಿಟಿ ಭಾಳ ಅನ್ಮ್ಯಾನೇಜಬಲ್ ಸಿಚುಯೇಷನ್ಗೆ ಬಂದ್ಬಿಟ್ಟಿದೆ. ಭಾಳ ಮ್ಯಾನೇಜಬಲ್ ಸಿಚುಯೇಷನಲ್ಲಿ ಇಲ್ಲ ಬೆಂಗಳೂರು. ಟ್ರಾಫಿಕಲ್ಲಾಗಲಿ, VVIPಗಳ ಪ್ರೆಷರ್ನಲ್ಲಾಗಲಿ, ಕ್ರೈಮಲ್ಲಾಗಲಿ, ಪೊಲಿಟಿಕಲ್ ಇಂಟರ್ಫಿಯರೆನ್ಸಲ್ಲಾಗಲಿ, ಸಿವಿಲ್ ಡಿಸ್ಪ್ಯೂಟ್ಸಲ್ಲಾಗಲಿ, ಮತ್ತೊಂದಾಗಲಿ, ಅದರ ಏರಿಯಾ ಆಗಲಿ, ಕಾಂಪೋಸಿಷನ್ ಆಗಲಿ, ಆ ವೆರೈಟಿ ಆಫ್ ಕ್ರೈಮ್ಸ್ ಆಗಲಿ, ಇದೆಲ್ಲ ಆಲ್ಮೋಸ್ಟ್ ಅನ್ಮ್ಯಾನೇಜಬಲ್ ಆಗೋಗಿದೆ ಅದು. ಅಂಥದ್ರಲ್ಲಿ ಲಾರ್ಜ್ಲಿ ಯು ಮ್ಯಾನೇಜ್ಡ್ 2 years ಅಂತ ಕಾಣಿಸ್ತಿದೆ ನನಗೆ. ಅದು ಯಾವುದು ಕನ್ಸಿಡರ್ ಆಗಲ್ಲ. ಎಸ್. ಇನ್ನು RCB ಸೆಲೆಬ್ರೇಷನ್ ವಿಚಾರದಲ್ಲಿ DCM DK ಶಿವಕುಮಾರ್ ತೀವ್ರ ಟೀಕೆಗೆ ಗುರಿಯಾಗಿದ್ದಾರೆ. ವಿಪಕ್ಷಗಳ ಜೊತೆಗೆ ನಿನ್ನೆ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ 3 ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಾಗಿದೆ. ಸರ್ಕಾರವೇ ಕಾರ್ಯಕ್ರಮ ಆಯೋಜಿಸಿದ ಮೇಲೆ ಏರ್ಪೋರ್ಟ್ಗೆ ಹೋಗಿದ್ದು, ಆನಂತರ ರೋಡ್ ಶೋನಲ್ಲಿ ಪೋಸ್ ಕೊಟ್ಟಿದ್ದು, ಇದೆಲ್ಲದರ ಬಗ್ಗೆ ಟೀಕೆ ವ್ಯಕ್ತವಾಗಿದೆ. ಅವರು DKನು ಸಮರ್ಥನೆ ಮಾಡಿದ್ದಾರೆ. ಹೇಳಿ ಸರ್, ಏನು ಹೇಳ್ತೀರಿ ನೋಡೋಣ, ಹೇಳಿ ಸರ್. ಪಾಪ ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೊಡೋಣ, ಅವ್ರ ಆಸೆ ನೆರವೇರ್ಸೋಣ. ಯಾವ ಇಮೇಜ್ ಅವಶ್ಯಕತೆ ಇಲ್ಲ. ನಮ್ಮ ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ. ನಮಗೆ ಸಿನ್ಸಿಯಾರಿಟಿ ಇದೆ. ಇವ್ರು ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಯ್ತು ಎಲೆಕ್ಷನ್ ಟೈಮಲ್ಲಿ, ಆಗ ಎಷ್ಟು ಜನ ಯಾವ ಕಣ್ಣು ನೀರು ಒರೆಸಿದ್ರು. ನನ್ ಬಟ್ ಮಾಡಕ್ ಏನಿದೆ, ಅವರು ಸ್ಟೇಡಿಯಂ ಹೋಗಿದ್ದೆ, ಏನ್ ತಪ್ಪಿದೆ? ಬೆಂಗಳೂರು ಮಿನಿಸ್ಟರ್ ಆಗಿ ತಪ್ಪೇನಿದೆ? ಏನ್ ಕ್ರೈಮ್ ಮಾಡ್ಬೇಕಿದ್ದೀನಿ ನಾನು? ನಮ್ಮನ್ನ ಯಾಕೆ ಟಾರ್ಗೆಟ್ ಅನ್ನೋದು ನಮ್ಮ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ. ಏನು ತಪ್ಪೇನು ಮಾಡಿದ್ದೀನಿ? ಏನು ಕ್ರೈಮ್ ಇದೆ? ಏನಿದೆ? ದಯಾನಂದ್ ಅಧಿಕಾರಿ ಅದರಿಂದ ಮಾತಾಡೋಂಗಿಲ್ಲ. ಸುಮ್ಮನೆ 10 TV ಕರೆದ್ಬಿಟ್ಟು ಏನು ತಪ್ಪು ಮಾಡಿದ್ದೀನಿ ರೀ? ಪೊಲೀಸ್ನವ್ರನ್ನ ಹಾಕಿದ್ದೀನಿ, ಬಂದೋಬಸ್ತ್ ಮಾಡಿದ್ದೀನಿ. ಯಾವನೋ ಕೋತಿ 16 ಜನ ಹಾರು ಬಿದ್ದುಬಿಟ್ಟು ಸತ್ತಿದ್ದಕ್ಕೆ
ಏನ್ರಿ ತಪ್ಪು ಮಾಡಿದ್ದೀನಿ? ನನ್ನ ಮೇಲೆ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಗೋವಿಂದರಾಜು, ಏನು ತಪ್ಪು ಮಾಡಿದ್ದೀನಿ ರೀ? ಮಹಾನಗರಕ್ಕೆ, ಬೆಂಗಳೂರಿಗೆ ಖ್ಯಾತಿಯನ್ನು ತಂದಂತಹ ಒಂದು ತಂಡಕ್ಕೆ ಒಂದು ಸನ್ಮಾನ ಮಾಡೋದಕ್ಕೆ ಚೀಫ್ ಮಿನಿಸ್ಟರ್ ಹತ್ರ ಕರ್ಕೊಂಡೋಗಿದ್ದೀನಿಪ್ಪ. ಏನು ತಪ್ಪು ಮಾಡಿದ್ದೀನಿ? ಕ್ರೈಮ್ ಏನ್ರಿ? ನಾನು ಯಾಕೆ ಟಾರ್ಗೆಟ್ ಮಾಡ್ತೀನಿ? ಗೋವಿಂದರಾಜು, ಇಂಟೆಲಿಜೆನ್ಸ್ ನಾನೇನ್ರಿ? ಇಂಟೆಲಿಜೆನ್ಸು ಮಾಡಬೇಕಾದವ್ನು ಮಾಡಿಲ್ಲ, ನಾನೇನ್ರಿ ತಪ್ಪು ಮಾಡಿದ್ದೀನಿ? ನಂದ ಕ್ರೈಮ್ ಅದು? ಹೇಮಂತ್ ನಿಂಬಾಳ್ಕರ್ ಎಲ್ಲರೂ ಹಿಂಗೆ ಅಂದ್ಬಿಟ್ರೆ DCP ಅಲ್ರಿ, ಮೇಲಿಂದ ಕಮಿಷನರು, ಜಾಯಿಂಟ್ ಕಮಿಷನರ್ಗಳು, ಕಮಿಷನರ್, ಹೋಮ್ ಮಿನಿಸ್ಟ್ರು ಎಲ್ಲ ಕಾರ್ಯಕ್ರಮ ಮಾಡ್ರಿ ಅಂದ್ರೆ ಒಬ್ಬ DCP ನಾನೇನ್ರಿ ಮಾಡೋಕ್ಕಾಗತ್ತೆ? ನಾನು ಅಲ್ಲಿ ಇದ್ದಿದ್ದೇ ತಪ್ಪೇನ್ರಿ? ಅದೇ ಕ್ರೈಮ್ ಏನ್ರಿ? ನಂದು ಕ್ರೈಮ್ ಇದೆಯೇನ್ರಿ? ಸೆಂಟ್ರಲ್ DCP ಇನ್ಸ್ಪೆಕ್ಟರ್ ಅಲ್ರಿ, ನಾನು ಇನ್ಸ್ಪೆಕ್ಟರ್ ಲೆವೆಲಲ್ಲಿ ಇದ್ದವನು. ಬಾಯಿ ಮುಚ್ಕೊಂಡು ಮಾಡು ಅಂದ್ರೆ ಮಾಡಬೇಕಪ್ಪ. ನನ್ನನ್ನು ಸಿಗಾಕಿಸ್ಬಿಟ್ರಲ್ಲ ಕ್ರೈಮು ಅಂತ. ನಾನು ಏನ್ರಿ ಕ್ರೈಮ್ ಮಾಡಿದ್ದೀನಿ? ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಸಿಬ್ಬಂದಿ ಮುಗೀತಪ್ಪ, ಅವ್ರು ಎಲ್ಲರೂ ಅದೇ ಕೇಸ್ ಕ್ಲೋಸ್ಡ್ ಅಲ್ವಾ? ಹೌದು, ಅಮಾಯಕ ಜನರು DK ಅವ್ರು ಹೇಳೋದು ಸರಿ. ಏನು ತಪ್ಪು ಮಾಡಿದ್ದೀನಿ? ಏನೂ ಆಗಿಲ್ಲ ಸರ್. ಏನೋ ಒಂದಷ್ಟು ಜನ ಹೋದರು, ಒಂದಷ್ಟು ಜನದ ಮೊದಲು ಕಣ್ಣೀರಿರುತ್ತೆ ಅಷ್ಟೇ. ಆಮೇಲೆ ಅವ್ರು ಸುಧಾರಿಸ್ಕೋತಾರೆ ಬಿಡಿ, ಪಾಪ ತಲೆ ಕೆಡ್ಸ್ಕೊಬೇಡಿ. ಹೆಣ ಬಿದ್ದಿರೋರು ಮನೆಯವ್ರು ಸುಧಾರಿಸ್ಕೋತಾರೆ, ಇನ್ನೇನು ಮಾಡ್ತಾರೆ. ಬಟ್ ಒಂದನ್ನು ಹೇಳ್ಬಿಡ್ತೀನಿ DK ಸಾಹೇಬರಿಗೆ, ಸ್ವಲ್ಪ ನಿಮ್ಮ ಅತ್ಯುತ್ಸಾಹನ ನಿಲ್ಲಿಸ್ಬೇಕು. ಡಯಾಸಲ್ಲಿ ಮೇಲಿಂದ ಕೆಳಕ್ಕೆ ಓಡಾಡೋದು, ದಡ್ಗ ಬಡ್ಗ ಅಂತ ಕಣ್ಣಿಗೆ ಕಾಣಿಸಿದ ಫಂಕ್ಷನ್ ಎಲ್ಲ ನಾನೇ ಬರಬೇಕು ಅಂತ ತಿರುಗಿಬಿಡೋದು, ಮುಂದೆ ಬಂದು ಬಿಡೋದು, ಕಂಡಿದ್ದಕ್ಕೆಲ್ಲ ಓಡ್ಬಿಡೋದು. ಐ ಥಿಂಕ್ ಯು ನೀಡ್ ಟು ಕಂಟ್ರೋಲ್ ಯುವರ್ ಸೆಲ್ಫ್. ಇಫ್ ಯು ಆರ್ ರಿಯಲಿ ಥಿಂಕಿಂಗ್ ಆಫ್ ಬಿಕಮಿಂಗ್ ಎ ಚೀಫ್ ಮಿನಿಸ್ಟರ್, ದೆರ್ ಇಸ್ ಅ ಡೆಕೋರಮ್ ಆ್ಯಂಡ್ ಡಿಸೆನ್ಸಿ. ಐ ಡೋಂಟ್ ಥಿಂಕ್ ಯು ಆರ್ ಮ್ಯಾನೇಜಿಂಗ್ ಆ್ಯಂಡ್ ಲರ್ನಿಂಗ್ ಆ್ಯಂಡ್ ಮೇಂಟೈನಿಂಗ್ ಅದನ್ನು. ಐ ಥಿಂಕ್ ಸೊ ಅಂತ ಅನ್ಸತ್ತೆ. ನೀವು ಬಟ್ಟೆ ಚೆನ್ನಾಗಿ ಹಾಕಿ, ಡ್ರೆಸ್ ಚೆನ್ನಾಗಿ ಹಾಕಿ ಇದನ್ನು ಕಲ್ತಿದ್ದೀನಿ ಅಂದರೆ ಆಗಲ್ಲ ಸರ್. ಇದು ಆಗಬೇಕು ಸರ್, ಆ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡಬೇಕು ಅಂತ ಅನ್ಸತ್ತೆ. ನೀವೇನ್ರಿ ಹೇಳೋದು ನನಗೆ ಅದನ್ನು? ನಂಗೆ ಗೊತ್ತಿಲ್ಲ. ನಂದು ಕ್ರೈಮ್ ಏನ್ರಿ ನಾನು ಹಿಂಗಿರೋದು ಅಂತಂದರೆ? ಅಲ್ಲ ಸರ್, ನಿಮ್ಮ ಇಷ್ಟ ಬಂದಂಗೆ ಇದ್ಕೊಳ್ಳಿ.